ಕೆಲವರು ಹೇಳ್ತಾರೆ ಅಂದರೆ ದರ್ಶನ್ ಅವರು ಒಳಗಡೆ ಇರೋದ್ರಿಂದ ಒಂದಷ್ಟು ಸಿನಿಮಾಗಳು ಸಿಗ್ತಿಲ್ಲ ನಮಗೆ, ಯಾಕಂದರೆ ಅವ್ರು ಹೊರಗಡೆ ಇದ್ರೆ ವರ್ಷಕ್ಕೆ 2-3 ಸಿನಿಮಾಗಳು ಸಿಗ್ತಾ ಇದೆ. ಹೌದು ಸರ್, ಅದು ಖಂಡಿತ. ಕಲಾವಿದರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಇಲ್ಲ ಹೌದು ಸರ್, ಯಾಕಂದರೆ ಅವರು ವರ್ಷಕ್ಕೆ 2-3 ಸಿನಿಮಾ ಮಾಡ್ತಿದ್ರು ಸರ್. ಸಾವಿರಾರು ಜನ ಕಲಾವಿದರಿಗೆ ಕೆಲಸ, ಕ್ಯಾಮ್ರಾ ವರ್ಕ್ ಆಗ್ಬೋದು, ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಸಂಗೀತ ಆಗ್ಬೋದು, ಫೈಟ್ ಆಗ್ಬೋದು, ಲೊಕೇಶನ್ಸ್ ಆಗ್ಬೋದು, ಜೂನಿಯರ್ ಆರ್ಟಿಸ್ಟ್ ಆಗ್ಬೋದು, ಹಂಚಿಕೆದಾರರು ಆಗ್ಬೋದು, ಥಿಯೇಟರ್ನವ್ರು ಆಗ್ಬೋದು, ಆಲ್ಗಡೆ ಇಲ್ಲ ಎಲ್ಲ ಲಾಭನೇ ಇಲ್ಲ ಸರ್. ಒಬ್ಬ ನಾಯಕ ನಟ ಗೆದ್ದ ಅಂದರೆ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಸರ್? ನಮ್ಮಲ್ಲಿಗೆ ಒಂದು 5-6 ಜನ ಅವ್ರು ಗೆದ್ದರು ಅಂದರೆ ನಮಗೆ ಲಾಭ. ಒಂದು ಸಾವಿರಾರು ಜನ ಜೀವನ ನಡೀತದೆ. ಅದು ಕರೆಕ್ಟ್ ಸರ್ ಅವ್ರು ಹೇಳಿದ್ದು. ಈಗ ಶಿವಣ್ಣವರಿದ್ದಾರೆ, ಎಸ್ ಅವರಿದ್ದಾರೆ, ದರ್ಶನ್ ಅವರಿದ್ದಾರೆ, ಮತ್ತು ಈಗ ದುನಿಯಾ ವಿಜಯ್ ಏನು ನಮ್ಮ ಎಲ್ಲರಿಗೂ ಒಂದು ವರ್ಷಕ್ಕೆ 2-3 ಸಿನಿಮಾ ಮಾಡಿದವ್ರೆ ನಮ್ಮ ಚಿತ್ರರಂಗ ಆರಾಮಾಗಿರುತ್ತೆ ಸರ್. ಅದನ್ನೇ ಅಂದೆ, ಪ್ಯಾನ್ ಇಂಡಿಯಾಕ್ಕಿಂತ ನಾವು ಕೆಲಸ ಮಾಡೋಣ. ನಾವು ಗೆದ್ದೀವಿ, ಇನ್ನೊಬ್ರು ಕರೀತಾರೆ. ಈಗ ನಾನು ಕನ್ನಡದಲ್ಲಿ ಚೆನ್ನಾಗಿ ಮಾಡಿದೆ ಪಾತ್ರ ಅಂದರೆ ನಮ್ಗೆ ಚೆನ್ನೈದವರು ಕರಿಬೋದು, ಹೈದರಾಬಾದವರು ಕರಿಬೋದು, ಬಾಂಬೆಯವರು ಕರಿಬೋದು, ಕೇರಳದವರು ಕರಿಬೋದು. ಬಟ್ ನಾವು ಇಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡೋಣ, ಆಮೇಲೆ ಕರೀತಾರೆ. ಎಲ್ಲಿ ಹೋದರೂ ನಾವು ಕೆಲಸ ಮಾಡಬೇಕು ಸರ್. ಎಲ್ಲಿ ಹೋದರು ಈಗ ಪ್ಯಾನ್ ಇಂಡಿಯಾ ಅಂತೇಳಿ ಸುಮ್ಮನೆ 2 ವರ್ಷ 3 ವರ್ಷ ಹೋದರೆ ಇಲ್ಲಿ ಜನರಿಗೆ ತೊಂದರೆ ಆಗುತ್ತೆ. ಆಮೇಲೆ ಒಳ್ಳೆ ಕಥೆಗಳು ಬರ್ತವೆ. ಒಬ್ಬ ನಟ ಒಂದು ಯಾವುದೋ ಬಡೇ ರೈತರ ಬಗ್ಗೆ ಚೆನ್ನಾಗಿ ಬಂದಿತ್ತಪ್ಪ, ಏನೋ ಒಂದು ಜನಗಳಿಗೂ ಖುಷಿ ಆಗುತ್ತೆ. ಇಲ್ಲಿ ಏನೇ ಸರ್, ಪ್ಯಾನ್ ಇಂಡಿಯಾ ಬಿಟ್ಟು ನಾವು ನಮ್ಮದು ಮಾಡಿದ್ರು ನಮ್ಗೆಲ್ಲರೂ ನಾವು ಚೆನ್ನಾಗಿರ್ತೀವಿ ಸರ್, ಅಷ್ಟೇ. ಕಾಟೇರ ಸೆಟ್ನ ನಿಮ್ಮದು ದರ್ಶನ್ ಅವ್ರ ಕಾಂಬಿನೇಷನ್ ಹೆಂಗಿತ್ತು ಅಂದರೆ ಸೆಟ್ಟು ಅಂದರೆ ಸ್ಕ್ರೀನಿಂದ ಆಚೆಗೆ ತಮಾಷೆ ಆಗಿರ್ಬೋದು, ನೀವು ಸಲಹೆ ಕೊಡೋದು, ಅವ್ರು ನಿಮಗೆ ಏನಾದರೂ ಹಂಚ್ಕೊಳ್ಳೋದು ಆ ರೀತಿ? ಇಲ್ಲ ಸರ್, ಅವ್ರದ್ದು ಏನಿದೆ ನಾವು ಹೆಚ್ಚಿಗೆ ಅಂದರೆ ನಾವು ಸಿನಿಮಾದ ಬಗ್ಗೆ ಅವ್ರ ಜೊತೆ ಯಾವುದು ಮಾತಾಡ್ದೆ ಬೇರೆ ಹೇಗಿದ್ರಿ ಬೇರೆ ಅದಾರ ಚೆನ್ನಾಗಿ. ಇಲ್ಲ ಸರ್, ನಾನು ಏನಾಯಿತು ಅಂದರೆ ನಾನು 90 ಬಿಡಿ ಮನೆ ಹೇಳಿದ್ದೆ, ಸಿನಿಮಾ ರೆಡಿ ಆಯಿತು. ಶಿವಣ್ಣವ್ರಿಗೆ ಕೇಳಿದೆ, ಆಯ್ತು ಹೇಳಿ ಬಿರಾದರ್ ಡೇಟ್ ಹೇಳಿದರು. ಮತ್ತು ಇಬ್ಬರು ಡೇಟ್ ಹೇಳಿದರು. ಆಮೇಲೆ ನನಗೆ ಅವರು ರಾಕ್ಲೈನ್ ಸರ್ ಅವರು ಬಿರಾದರ್ ಬಂದು ಹೋಗಿ ಡೇಟ್ ತೊಗೊಂಡೋಗಿ ಸ್ವಲ್ಪ ಅಡ್ವಾನ್ಸ್ ತೊಗೊಂಡೋಗಿ ನಾನು ಅವರು ದರ್ಶನ್ ಸರ್ ಬಂದಿದ್ದಾರೆ ಅಲ್ಲಿ. ನನ್ನ ಎಲ್ಲ ಇತ್ತು ಭೇಟಿ ಆಗೋದು, ಹೆಂಗೆ ಭೇಟಿ ಆಗೋದು ಅಂತ ಇದೊಂದು ಇತ್ತು, ಒಳಗಡೆ ಇತ್ತು. ಸಿಕ್ಕರು, ಸರ್ ನಮಸ್ತೆ ಬರೋದು, ಹೇಗಿದ್ರಿ? ಏನು ರೀ ಭೇಟಿನೇ ಇಲ್ವಲ್ಲ ನಿಮ್ಮದು, ಏನು ಮಾಡ್ತಾಯಿದ್ರಿ? ಸರ್ ಹಿಂಗೆ ಸಿನಿಮಾ ಮಾಡ್ತಾಯಿದ್ದೀನಿ, ಆಯಿತು. ಇನ್ನೊಂದು ಸರ್ ನಾನೇ ಮೇನಾಗಿ ಒಂದು ಹೀರೋಗಿ ಮಾಡಿದ್ದೀನಿ. ಹಾಂ, ಹೀರೋಗಿ ಮಾಡಿದ್ದೀರಾ? ಯಾವುದದು? ಅದು ಹಿಂಗೆ ಸರ್, ಏನು ಹೆಸರು? 90 ಬಿಡಿ ಮನೆ ನಡಿ. ಆಮೇಲೆ ಯಾವಾಗ ರಿಲೀಸು? ರಿಲೀಸ್ ಇಲ್ಲ ಸರ್, ಇನ್ನೂ ಅದು ಸಾಂಗ್ ಒಂದು ಬಿಡುಗಡೆ ಮಾಡಬೇಕು ತಮ್ಮ ಕೈಯಿಂದ. ತೊಗೊಂಡು ಬನ್ನಿ ಮಾಡೋಣ ಅಂದ್ರೆ, ಅಲ್ಲೇ ತೊಗೊಂಡು ಬನ್ನಿ ಮಾಡೋಣ ಅಂದ್ರೆ. ಇಲ್ಲ ಸರ್, ಕ್ಯಾಮ್ರಾ ತಂದಿಲ್ಲ ಸರ್ ನಾನು. ಹೌದಾ, ನಾಳೆ 2 ಗಂಟೆವರೆಗೆ ಇರ್ತೀನಿ ಬೇರೆ. 2 ಗಂಟೆ ಒಳಗೆ ಒಂದು ಕೆಲಸ ಮಾಡಿ, 12 ಗಂಟೆ ಕ್ಯಾಮ್ರಾ ತರಿಸ್ಕೊಳ್ಳಿ, ಇದು ಊಟ ಮಾಡಿ ನಾನು ಹೋಗ್ತೀನಿ, 2-2:15 ಹೊಡ್ತೀನಿ, ಅಷ್ಟೊತ್ತಿಗೆ ನಾನು ಮಾಡಿಕೊಟ್ಟು ಹೋಗ್ತೀನಿ. ಓಕೆ ಸರ್, ಕ್ಯಾಮ್ರಾ ತಂದೆ ಒಂದು ಸೆಕೆಂಡ್ ಸರ್, ಒಂದು ಸೆಕೆಂಡ್ ಅವರು ಏನು ಹೇಳ್ತೀನಿ ಇದನ್ನೇ ಇಲ್ಲ ಇದ್ರೆ ಅವತ್ತು ಕ್ಯಾಮ್ರಾ ಅವತ್ತೇ ಮಾಡಿಕೊಡೋರು. ಬಟ್ ಇದ್ರ ಮೇಲೆ ಏನು ಹೇಳ್ತೀರಾ ಸರ್? ಈಗ ನನಗೆ ಹುಬ್ಳಿಯಲ್ಲಿ ಹೋದಾಗ ಹಿಂದೆ ನಮ್ಮದೆಲ್ಲ ಏನಿದೆ ಸರ್, ಇವತ್ತು ನಾನು ಹೀರೋ ದೊಡ್ಡ ಕೂತ್ರೆ ನಮ್ಮ ಮುಂದೆ ಕೂತ್ಕೊಳ್ಳೋ ಯಾರೋ ದೊಡ್ಡವ್ರು ಬರ್ತಾರೆ, ಯಾಕೆ ಮಾತಲ್ಲಿ ಹೇಳು ಅನ್ನೋದು ಯಾಕೆ ಬೇಕು? ಒಂದು 3ನೇ ಸಾಲು 4ನೇ ಸಾಲು ಕೂತ್ಕೋತೀನಿ. ಈಗ ನಾನು ನೋಡ್ತಾ ಇದ್ದೆ ದರ್ಶನ್ ಸೈಲ್ ಬಂದು ನಾನು ಹಿಂದೆ ಕೂತ್ಕೊಂಡೆ, ಅವ್ರು ಇದ್ರು ಮುಂದಕ್ಕೆ ಬನ್ನಿ ಅಂತ ಕರ್ಕೊಂಡು ಬಂದರು. ಸುಮಾರು ಎಲ್ಲ ಜನ ಖುಷಿಪಟ್ಟರು ನೋಡಿ, ದರ್ಶನ್ ಅವರು ಹಿರಿಯ ಕಲಾವಿದನಿಗೆ ಗೌರವ ಕೊಟ್ಟರು ಅನ್ನೋದು. ಮತ್ತು ಸರ್ ಅದೇನಾಗುತ್ತೆ, ಮನಸ್ಸಲ್ಲಿ ಏನಿರುತ್ತೆ ಅದನ್ನೇ ಮಾಡ್ತಾನೆ ಸರ್ ಮನುಷ್ಯ. ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದನ್ನೇ ಹೊರಗೆ ಬರುತ್ತೆ. ಈಗ ಅವ್ರಿಗೆ ನಾವೀಗ ಇಷ್ಟೇ ಅವ್ರಿಗೆ ಆದಷ್ಟು ಮಟ್ಟಿಗೆ ಅವ್ರು ಬೇಗ ಬಂದರೆ ನಮ್ಮ ಇಂಡಸ್ಟ್ರಿಗೆ ಒಂದು ತುಂಬ ಖುಷಿ ಸರ್. ಅದು ಆಯ್ತು, ಎಲ್ಲರೂ ಕೆಲಸ ಸಿಗುತ್ತೆ, ಎಲ್ಲರೂ ನಾವು ಖುಷಿಯಾಗಿರ್ತೀವಿ ಅಷ್ಟೇ. ಅಭಿಮಾನಿಗಳು ಕೂಡ ಅದನ್ನೇ ಬಯಸ್ತಾರೆ, ಇವತ್ತು ಬರ್ತಾರೆ ನಾಳೆ ಬರ್ತಾರೆ. ಹೌದು ಸರ್.